ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಮೋಸ ಮಾಡುವವರು ಯಾವಾಗಲೂ ಮುಗ್ಧರನ್ನೇ ಹುಡುಕುತ್ತಾರೆ. ಮುಗ್ಧರು ಯಾವಾಗಲೂ ಮೋಸ ಮಾಡುವವರನ್ನೇ ನಂಬುತ್ತಾರೆ. ಇದು ನಾನು ಹೇಳಿದ್ದಲ್ಲ, ಕೃಷ್ಣಯ್ಯ ಹೇಳಿದ್ದು, ನನ್ನ ಭಗವಂತ ಹೇಳಿದ್ದು. ತುಂಬ ಜನ ಲಕ್ಷಾಂತರ ಜಾತಕಗಳ ಪರಾಮರ್ಶೆ ಮಾತಾಡ್ತಿರ್ತೇನೆ. ಅವ್ರ ಜೊತೆಲಿ ನಿಮ್ಮ ಜೊತೆಲಿ ಹೆಜ್ಜೆ ಹಾಕಿದ್ದೇನೆ ಮಕ್ಕಳ. ಈ ಅನುಭವ ಕಲಿಸಿದೆ ಅಲ್ವಾ? ಎಷ್ಟು ಮಂದಿ ಇದು ಯಾಕೆ ನಮಗೆ ಹೀಗೆ ಗುರುಗಳೇ, ನಮ್ಗೆ ಈ ಥರ ಆಗೋಯ್ತು. ನಾನು ಅದಕ್ಕೆ ಹೇಳ್ತಿರ್ತೇನೆ, ಕಲಿಯುಗಕ್ಕೆ ಯುಗಕ್ಕೆ ತಕ್ಕಂತೆ ಧರ್ಮಪಾಲನ ಇರಬೇಕು. ಧರ್ಮ ಅನ್ನೋದು ಆಯಾಯ ಜಾಗಕ್ಕೆ, ಆಯಾಯ ಸನ್ನಿವೇಶಕ್ಕೆ, ಆಯಾಯ ಸಂದರ್ಭಕ್ಕೆ, ಆಯಾಯ ಸಮಯಕ್ಕೆ ಬದಲಾಗುತ್ತೆ. ತುಂಬ ಜನ ಗೊತ್ತಿಲ್ಲ, ಧರ್ಮ ಬದಲಾಗಲ್ಲ ಅಂತಾರೆ. ಇಲ್ಲ, ಧರ್ಮ ಬದಲಾಗುತ್ತೆ. ಧರ್ಮ ಬದಲಾಗುತ್ತದೆ. ಆಯಾಯ ಯುಗಮಾನಕ್ಕೆ ತಕ್ಕಂಥ ಧರ್ಮ. ನೋಡಿ, ದ್ವಾಪರ ಯುಗದಲ್ಲಿ ಒಂದು ಧರ್ಮ ಇತ್ತು. ಏನು ಗೊತ್ತಾ? ತಮ್ಮನಿಗೆ ಮಕ್ಕಳಿಲ್ಲ, ತಮ್ಮ ಇಲ್ಲ, ಇಲ್ಲ ಅಣ್ಣ ಇಲ್ಲ, ಅತ್ತಿಗೆ ಇದ್ದಾರೆ. ಮಕ್ಕಳಿಲ್ಲ ಅಂದ್ರೆ ತಮ್ಮ ಇಲ್ಲ ಅಣ್ಣ. ನಾದನಿಗೆ ಗರ್ಭದಾನ ಮಾಡಬಹುದಿತ್ತು. ಅದನ್ನ ದೇವ್ರ ನ್ಯಾಯ ಅಂತ ಹೇಳ್ತಾರೆ. ಆ ಕಾಲಕ್ಕೆ ದ್ವಾಪರ ಯುಗದಲ್ಲಿ ಮಾಡಬಹುದಿತ್ತು, ಇತ್ತು. ಪಾಂಡವರು ಹೇಗೆ ಹುಟ್ಟಿದ್ರು? ಬೇಡ, ಧೃತರಾಷ್ಟ್ರ, ಪಾಂಡು ಮಹಾರಾಜ, ವಿದುರ, ಈ ಮೂವರು ಹೇಗೆ ಹುಟ್ಟಿದ್ರು? ವ್ಯಾಸರಿಂದ ಹುಟ್ಟಿದ್ರು. ವೇದವ್ಯಾಸರಿಂದ. ವೇದವ್ಯಾಸರು ಯಾರು? ಅವ್ರಿಗೊಂದು ರೀತಿಯಲ್ಲಿ ದೊಡ್ಡಪ್ಪ ಆಗ್ಬೇಕು. ಅವ್ರಿಗೆ ಅಪ್ಪ ಇಲ್ಲ, ತೀರ್ಕೊಂಡಿದ್ದಾನೆ. ಅಂಬಿಕಾ, ಅಂಬಾಲಿಕಾ ಆ ಮನೆಯ ಸೊಸೆಯಂದ್ರು ಸತ್ಯವತಿ ದೇವಿಗೆ ಗಾಬರಿ, ಮಕ್ಕಳಿಲ್ಲ ಈ ವಂಶಕ್ಕೆ, ಏನ್ ಮಾಡೋದು ಅಂತೇಳಿ ತಾನು ಕನ್ಯೆಯಾಗಿದ್ದಾಗ ಪರಾಶರ ಮಹರ್ಷಿಗಳಿಂದ ಅಲ್ಲೊಂದು ತಪಸ್ಸು ರೀತಿ, ಅಲ್ಲೊಂದು ವರದ ರೀತಿ ವೇದವ್ಯಾಸರು ಹುಟ್ಟಿದ್ದಾರೆ. ಕನ್ಯಾಗರ್ಭದಲ್ಲಿದ್ದಾಗ ನೀನು ನೆನೆಸ್ಕೊಂಬ, ನಾನು ಬಂದು ನಿನ್ನ ಕಷ್ಟ ಕಾಲಕ್ಕೆ ನೀನು ಕೇಳಿದ್ದನ್ನು ಕೊಡ್ತೇನೆ ಅಂತ. ಆಕೆ ನೆನೆಸ್ಕೊಂಡು ಅವರ ಮುಖೇನ ನೀನು ಅಣ್ಣನಾಗ್ತೀಯಪ್ಪ, ಒಂದ ನೀನೇ ಪಟ್ಟಕ್ಕೆ ಕೂತ್ಕೊ. ಅಯ್ಯೋಯ್ಯೋ, ನಾನು ಸರ್ವಸಂಗ ಪರಿತ್ಯಾಗಿ, ನನಗೆ ಬೇಡ. ಹಾಗಾದರೆ ಗರ್ಭದಾನ ಮಾಡು ನನ್ನ ಸೊಸೆಯಲ್ಲಿ. ಅವರ ಮುಖೇನ ವ್ಯಾಸರ ಪುತ್ರರು ಧೃತರಾಷ್ಟ್ರ, ನೆನಪಿಟ್ಕೊಳ್ಳಿ. ನೋಡಿ, ಅಷ್ಟು ದೊಡ್ಡ ಪ್ರಣವಾತ್ಮಿಕ ಶಕ್ತಿ, ವಿಷ್ಣುವಿನ ಇನ್ನೊಂದು ರೂಪ ವ್ಯಾಸರು ಅಂತ ಹೇಳ್ತೇವೆ. ಆದರೂ ಅವರಂಶದಿಂದ ಹುಟ್ಟಿದ ಧೃತರಾಷ್ಟ್ರ ಮಹಾವೃಕ್ಷವಾಗಿ ಬಿಟ್ಟ. ವಿಷವೃಕ್ಷ, ವಟವೃಕ್ಷ, ದೊಡ್ಡ ಆಲದ ಮರ. ಪಾಂಡು ಮಹಾರಾಜ ನ್ಯಾಯಯುತವಾದಿ, ವಿದುರ ಧರ್ಮಯುತವಾದಿ. ಅಲ್ಲಿತ್ತು ದೇವರ ನ್ಯಾಯ ಅನ್ನತಕ್ಕಂಥದ್ದು. ಒಂದೊಂದು ಯುಗಕ್ಕೆ. ಅದೇ ಕಲಿಯುಗಕ್ಕೆ ಆ ಥರ ಇದೆಯಾ? ಖಂಡಿತ ಇಲ್ಲ. ಆಗಿನ ಕಾಲದಲ್ಲಿ 10 ಮದುವೆಗಳನ್ನು ಮಾಡ್ಕೋಬೋದಿತ್ತು. ನಮ್ಮ ಕಲಿಯುಗಕ್ಕಿಲ್ಲ.
ಒಂದು ಮದುವೆ, ಒಂದು ಬದುಕು, ಒಂದು ಕುಟುಂಬ, ಒಂದು ಜೀವನ. ಅತ್ತಿಗೆ ಅನ್ನತಕ್ಕಂಥದ್ದು ಮಾತೃ ಸಮಾನ, ನಾದಿನಿ ಅನ್ನತಕ್ಕಂಥದ್ದು ಪುತ್ರಿ ಸಮಾನ ನಮಗೆ ಕಲಿಯುಗಕ್ಕೆ ಕೊಟ್ಟಿರೋದು. ನನ್ನ ತಮ್ಮನ ಹೆಂಡತಿ ನನ್ನ ಮಗಳೇ, ದೊಡ್ಡ ಮಗಳು ಆಕೆ, ಆ ತಾಯಿ ಜೀವ. ನನ್ನ ಮಗಳಿಗೆ ಮಾಡೋಕ್ ಮೊದಲು ಆಕೆಗೆ ಮಾಡಬೇಕು. ಮಗಳ ರೀತಿ ಮಗಳಿಗಿಂತಲೂ ಹೆಚ್ಚಾಗಿ ನಾನು ಕಾಪಾಡಬೇಕು. ನನ್ನ ತಮ್ಮ ನನಗೆ ದೊಡ್ಡ ಮಗ. ಇದು ಕಲಿಯುಗದ ಧರ್ಮ. ನೋಡಿ, ಕಲಿಯುಗ ಬರ್ತಿದ್ದ ಹಾಗೆ ಧರ್ಮ ಬದಲಾಗಿ ಬಿಡ್ತು. ಅಣ್ಣನಿಗೆ ತಮ್ಮ ಮಗನಾಗಿ ಬಿಟ್ಟ. ಮಿತ್ರ, ತ್ರೇತಾಯುಗದಲ್ಲಿ ತಮ್ಮ ಬಂದು ಪಿತೃ ಸಮಾನ. ಅದನ್ನ ರಾಮರೇ ಹೇಳ್ತಾರೆ. ನನ್ನ ತಂದೆಯೇ ಇದ್ದಿದ್ರೆ ನನ್ನನ್ನು ಹೇಗೆ ಕಾಪಾಡ್ತಿದ್ರೋ, ನೀನು ನನ್ನ ಜೊತೆ ಇದ್ದು ನನ್ನನ್ನು ಕಾಪಾಡಿದ್ದೀಯಪ್ಪ, ನೀನು ಪಿತೃ ಸಮಾನ ಅಂತ ಹೇಳ್ತಾರೆ. ತಂದೆಗೆ ರೀತಿಯಲ್ಲಿ ಲಕ್ಷ್ಮಣರನ್ನ ಅಷ್ಟು ಗೌರವಯುತವಾಗಿ ಪ್ರೀತಿಸ್ತಿರ್ತಾರೆ ನನ್ನ ರಾಮಚಂದ್ರ ಪ್ರಭು. ನೋಡಿ, ಒಂದೊಂದು ಯುಗಕ್ಕೆ ಒಂದೊಂದು ಧರ್ಮ ಬದಲಾಗುತ್ತದೆ. ಸಮಯ, ಸಂದರ್ಭ, ಸ್ಥಳ ಅನ್ನತಕ್ಕಂಥದ್ದು. ಕಲಿಯುಗದಲ್ಲಿ ಅದಿಲ್ಲ. ನಮ್ಮ ಕಲಿಯುಗದಲ್ಲಿ ಇನ್ನೂ ಒಂದಿತ್ತು, ಹಿರಿಯರ ನ್ಯಾಯ ಅನ್ನತಕ್ಕಂಥದ್ದು. ಅಣ್ಣಯ್ಯನಿಗೆ ನ್ಯಾಯ ಅಂತ ಏನಾದ್ರೂ ಒಂದು ಜಮೀನು ಆಸ್ತಿ ಅನ್ನೋದಿದ್ರೆ ಹಿಂದೆ ಅಣ್ಣಯ್ಯನಿಗೆ ಮೊದಲು ಒಂದು ಪಾಲು ಕೊಟ್ಬಿಡೋರು, ಹಂಚೋಕ್ ಮೊದಲೇ. ಆಮೇಲೆ ಉಳಿದಿದ್ರಲ್ಲಿ ಹಂಚೋರು ಎಲ್ಲರಿಗೂ ಸಮನಾಗಿ ಅಣ್ಣನಿಗೆ ಮತ್ತೆ. ಯಾಕಂದ್ರೆ ಅಣ್ಣಯ್ಯ ಅನ್ನೋನು ಯಜಮಾನ, ದೊಡ್ಡಣ್ಣ, ಅವನು ತಂದೆ ಸಮಾನ. ನಿಂತ್ಕೋಬೇಕು. ಮನೆಯಲ್ಲಿರೋ ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರಿಗೂ ಅವನು ನ್ಯಾಯ ಕೊಡಿಸ್ಬೇಕು, ಕಾಪಾಡಬೇಕು, ನೋಡ್ಕೋತಾನೆ. ಅವನು ತನ್ನ ಸುಖ ಅಲ್ಲ, ತನ್ನವರ ಸುಖವೇ ಅವನ ಸುಖ. ಏನೋ ನಾನು ಪುಣ್ಯ, ನನ್ನ ಪುಣ್ಯ, ನನ್ನ ತಂದೆ ತಾಯಿ ಅಂತ ಸಂಸ್ಕಾರ ಕಲಿಸಿದ್ದಾರೆ ನನಗೆ. ನನ್ನ ಮನೆಯವರೆಲ್ಲರೂ ಮಕ್ಕಳೇ. ಮೊನ್ನೆ ಕೂಡ ನನ್ನ ಸೋದರರ ಜೊತೆ ಕುಳಿತು ಈ ಆಸ್ತಿ ತಗಾದೆ ಇನ್ನೊಂದುಗಳಿದ್ದಾವೆ ತಂದೆದು, ಹಿರಿಯರತ್ತ ಕುಳಿತು ಹೇಳಿದೆ ನನ್ನ ಅಣ್ಣ ತಮ್ಮಂದರಿಗೆ, ನೋಡ್ರಪ್ಪ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಂದ್ರುಗಳು ನಮ್ಮ ಅಪ್ಪಂದ್ರುಗಳು ಕಿತ್ತಾಡ್ಕೊಬಿಟ್ಟಿದಾರ, ನಮಗ್ ಬೇಡ ಕಣ್ರು. ನಿಮ್ ಕೈ ಮುಗಿದು ಹೇಳ್ತೇನೆ, ಯಾವ ಕೆಟ್ಟದ್ದು ನನ್ಗೆ ಹೇಳ್ಬೇಡಿ, ಏನೂ ಬೇಡ. ಒಂದು ಚಿಕ್ಕಪ್ಪ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕಾರ್ಯಕ್ಕೆ ಬಂದಿಲ್ಲ, ನಮಗ್ ಬೇಜಾರು ಇಲ್ಲ. ನನಗೂ ಗೊತ್ತಿಲ್ಲ. ನನ್ನ ತಮ್ಮನಾಗ ಕೇಳಿದೆ, ಯಾಕೋ ಇಲ್ಲೇ ಇದಾರಲ್ವಾ, ಯಾಕೆ ಬರ್ಲಿಲ್ಲ ಅಂತ. ಇಲ್ಲಣ್ಣ, ನಿನಗ್ ಗೊತ್ತಿಲ್ವಾ, ಅಪ್ಪಾಜಿ ಇರೋವಾಗಲೇ ಈ ಥರದೊಂದು ಭಿನ್ನಾಭಿಪ್ರಾಯಗಳಾಗ್ಬಿಟ್ಟಿತ್ತು ಅಂತ. ಅರೆ ಭಗವಂತ, ಸಾವಿನಲ್ಲಿಯೂ ಕೂಡ ದ್ವೇಷವ ಇದೆ, ಈ ಲೋಕವಿರುವುದೇ ಹೀಗೆ. ಅದನ್ನೇ ನನ್ನ ಸೋದರರ ಜೊತೆ ಕುಳಿತುಕೊಂಡು ನಾನು ಹೇಳ್ದೆ, ಬೇಡ ಕಣ್ರಪ್ಪ, ನಿಮ್ಗೆ ಏನ್ ಬೇಕೋ ತಗೊಳ್ರ, ನಾನು ಬಂದ್ ಸೈನ್ ಆಗ್ತೇನೆ. ನಮ್ಮ ತಂದೆ ನಮಗೆ ಅದು ಕಲಿಸಿಲ್ಲ. ನಮಗೆ ಹಿರಿಯಣ್ಣನ ನ್ಯಾಯ ಅಂತ ಕಲಿಸಿದ್ದಾನೆ. ನಾನಿದ್ದೇನೆ, ನಿಮ್ಗೆ ಏನ್ ಬೇಕೋ ತೃಪ್ತಿಯಾಗಿ ತಗೊಳ್ಳಿ. ಅವರ ಆಶೀರ್ವಾದ ನನಗಿದೆ ಸಾಕು. ಅವ್ರು ಕೊಟ್ಟಿರೋ ಈ ಭಿಕ್ಷೆ, ಈ ದೇಹ ಇದೆ ಸಾಕು, ಈ ಆತ್ಮಸಾಕ್ಷಿ ಇದೆ ಸಾಕು. ನನಗೇನು ಬೇಡ. ತಂದೆ ಇರೋವಾಗಲೇ ಹೇಳಿದೆ, ಹಂಚ್ಬಿಡು ಅಯ್ಯ, ನನಗೇನು ಬೇಡ. ನಿಮ್ಮ ಆಶೀರ್ವಾದ ಇದ್ರು ನಾನು ಎಲ್ಲೋದ್ರೂ ಬದುಕೋತೇನೆ. ಎಲ್ಲಿದ್ರು ನಾನು, ನನ್ನ ಧರ್ಮಪತ್ನಿ, ಮಕ್ಕಳು ಬದುಕಿಕೊಳ್ಳುತ್ತೇವೆ. ಧರ್ಮವೇ ನಮ್ಮನ್ನ ಕಾಪಾಡುತ್ತೆ, ನಮ್ಮನ್ನು ಕಾಪಾಡುತ್ತೆ. ನಾವು ಚೆನ್ನಾಗಿದ್ದೇವೆ. ನಾನು ಈಗಲೂ ಚೆನ್ನಾಗಿದ್ದೇನೆ. ಅವ್ರಿಗೆ ಧರ್ಮ ಗೊತ್ತಿಲ್ಲ, ಅವ್ರ ನ್ಯಾಯದಲ್ಲಿ ಹುಡುಕಾಡ್ತಲ್ಲಿ ಒದ್ದಾಡ್ತಿದ್ದಾರೆ. ನನಗದು ಬೇಡ, ನಾನು ಚೆನ್ನಾಗಿದ್ದೇನೆ. ನಾನು ಚೆನ್ನಾಗಿದ್ದೇನೆ ಮಕ್ಕಳೇ. ನನಗೆ ನಿಮ್ಮ ಸಾಂಗತ್ಯ ಸಿಕ್ಕಿದೆ. ಮೊನ್ನೆ ನೀವು ನಂಬೋಲ್ಲ, ಯಾರಿಗೂ ಗೊತ್ತಿಲ್ಲ, ಒಬ್ರು ಫೋನ್ ಮಾಡ್ತಾರೆ, ಗುರುಗಳೇ, ಯಾವಾಗಲೂ ನಮ್ಮ ತೋಟದಲ್ಲಿ ವರ್ಷಕ್ಕೊಮ್ಮೆ ಒಂದು 15ರಿಂದ 20 ಲಕ್ಷದ ಮೇಲೆ ಬೆಳೆ ಬರ್ತಿರ್ಲಿಲ್ಲ, ಹಣ್ಣುಗಳು. ನಿಮ್ಮ ಹತ್ರ ಬಂದಿದ್ವಿ, ಏನೋ ಚಿಕ್ಕುಗಳು, ಪೀಕಲಾಟಗಳು, ಏನು ಮಾಡೋದು ಗೊತ್ತಿಲ್ಲ ಅಂತ. ಈ ಬಾರಿ ಬೆಳೆ ಅಂತಿಂತ ಬೆಳೆ ಬರೋಲ್ಲ, ಒಳ್ಳೆ ರೇಟ್ ಬರುತ್ತೆ, ಮುಟ್ಟಿದ್ದು ಬಂಗಾರ ಆಗುತ್ತೆ, ನಿಮ್ಮ 10 ವರ್ಷಗಳ ಬೆಳೆ ಬರುತ್ತೆ. ಈ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಇದು ನನ್ನ ಮಾತು, ಕಳ್ಕೊಳ್ಳಲ್ಲ ಈ ಬಾರಿ ಹೋಗಿ ಅಂದ್ರೆ. ಕಡಿಮೆ ಅಂದರು ನಮಗೆ 1.5 ಕೋಟಿಯ ಬಂಪರ್ ಬೆಳೆ ಬಂದಿದೆ, ಬೆಲೆ ಬಂದಿದೆ. ಎಕ್ಸ್ಪೋರ್ಟ್ ಮಾಡುವಷ್ಟು ಶಕ್ತಿ ಬಂದು ತಗೊಂಡೋಗಿದ್ರೆ ಗುರುಗಳೇ ನಿಮ್ಗೆ ಕೊಡ್ಬೇಕು. ನನಗ ಸರಿ ಒಂದು ಬುಟ್ಟಿ ಹಣ್ಣು ತಗೊಬನ್ನಿ ಅಂದ್ರೆ, ಇಲ್ಲ ಗುರುಗಳೇ ಅಂತೇಳಿ ಒಂದು ಟೆಂಪೋ ತುಂಬ. ನಾನೇನಕ್ಕೆ ಅಷ್ಟೊಂದು ತಗೊಳ್ಳಿ, ನಾನಾ ಬೆಳೆ ಬಿತ್ತಿದೆ, ನಾನಾ ಅದಕ್ಕೆ ಕಷ್ಟಪಟ್ಟೆ, ನಾನಾ ಮಳೆ ಹಾಕಿದೆ. ಅಯ್ಯೋ ಭಗವಂತ, ದಾಶರಥಿಯನ್ನ ಫಾಲೋ ಮಾಡೋನ್ ನಾನು, ನನಗೇನಕ್ಕೆ? ಇಲ್ಲ ಸ್ವಾಮಿ, ತಪ್ಪಾಗುತ್ತೆ,
ನನ್ನ ಸ್ಟಾಫ್ಗಳು ಒಂದು 8-10 ಜನ ಇದ್ದಾರೆ. ಇಲ್ಲ ಎಲ್ಲ ಗುರುಗಳೇ ಕೊಡಬೇಕು. ಸರಿ, ಒಂದು ಕೆಲಸ ಮಾಡಿ, ನಮ್ಮವರೊಬ್ಬರು ಬರ್ತಾರೆ, ಅವರೇ ತೊಗೊಂಡು ಬರ್ತಾರೆ, ನೀವು ಯೋಚನೆ ಮಾಡಬೇಡಿ ಅಂತ ಗೊತ್ತಿರೋರು 4 ಜನಕ್ಕೆ ಫೋನ್ ಮಾಡಿದೆ. ಹೋಗಿದ್ದಾರೆ. ಆ ಟೆಂಪೋ ಪೂರ್ತಿ ಹಣ್ಣನ್ನು ತಗೊಂಡು ಒಂದು 4 ಸ್ಥಳಗಳಿಗೆ ಹೋಗಿ ಯಾರಿಗೂ ಹಂಚಿದ್ದಾರೆ. ಅದು ಎಷ್ಟು ಆತ್ಮತೃಪ್ತಿಯೋ. ಗುರು ಅನ್ನುವುದು ಹಂಚುವುದು, ತಗೊಳ್ಳೋದಲ್ಲ. ನಾನು ತಗೊಳ್ಳಾಗಿದ್ರೆ ಇದು ಫಲ ನಡೀತಾನೇ ಇರಲಿಲ್ಲ. ತೆಗೆದುಕೊಳ್ಳೋವನಿಗೆ ದೇವ್ರು ಕೊಡಲ್ಲ, ಕೊಡೋವನಿಗೆ ಕೊಡೋದು ಭಗವಂತ. ಇದು ನನ್ನ ಗುರುಗಳು ಹೇಳಿರೋದು, ಕೊಡ್ತಾ ಬಾರೋ. ನನ್ನ ಅವ್ವ ಹೇಳಿರೋದು, ಕೊಟ್ಟಷ್ಟು ಕೊಡ್ತಾನೆ ಕಣೋ ಅಂತ. ಅದಕ್ಕೆ ಚೆನ್ನಾಗಿದ್ದೇನೆ, ಕೊಟ್ಟಿದ್ದಾನೆ, ಇದಿದೆ ಸಾಕು, ಇನ್ನೆಷ್ಟು ಬೇಕು, ಇದೆ ಸಾಕಲ್ವಾ. ಅನ್ನಪೂರ್ಣೇಶ್ವರಿ ತಾಯಿ ಜಗನ್ಮಾತೆ ಕೊಟ್ಟಿರೋದು ಇನ್ನೆಷ್ಟು ತಿಂತೀರಿ, ಮುಚ್ಚಿಟ್ಟಿದ್ದು ಮುಚ್ಕೊಂಡು ಹೋಗುತ್ತೆ. ಕಾಲಕ್ಕೆ ಧರ್ಮ ಬದಲಾಗುತ್ತದೆ. ಈಗ ಅದೂ ಇಲ್ಲ. ಕೋರ್ಟ್ ಬಂತು, ಹೆಣ್ಮಕ್ಳಿಗೂ ಸಮಾನವಾಗಿ ಹಂಚಬೇಕು ತವ್ರ ಮನೆ ಆಸ್ತಿ. ಮೋಸ ಮಾಡೋರು ಜಾಸ್ತಿ ಆಗ್ಬಿಟ್ರು. ಕಳಿಸಿದ್ರೆ ಸಾಕು, ಮದುವೆ ಮಾಡಿ ಯಾರೋ ಕುಂಟನ್ನೋ ಇನ್ನೊಬ್ಬನೋ ಕಟ್ಟಿ ಬಿಸಾಕಿದ್ರೆ ಸಾಕು, ಮನೆಗೂ ಬರಬಾರ್ದು ಆ ಹೆಣ್ಮಕ್ಳು. ಏನಯ್ಯ, ಅದಕ್ಕೆ ನೋಡಿ, ನ್ಯಾಯ ದೇವತೆ, ಸತ್ಯ ದೇವತೆ. ಕಲಿಯುಗಕ್ಕೆ ಸತ್ಯವೇ ಪಾರಮಾರ್ಥಿಕಂ, ಧರ್ಮವಲ್ಲ. ಧರ್ಮ ಬದಲಾಗ್ಬಿಡ್ತು. ಧರ್ಮ ಸ್ಥಳಕ್ಕೆ ತಕ್ಕಂತೆ, ಜಾಗಕ್ಕೆ ತಕ್ಕಂತೆ, ಯುಗಕ್ಕೆ ತಕ್ಕಂತೆ, ಸಂದರ್ಭಕ್ಕೆ ತಕ್ಕಂತೆ ಧರ್ಮ ಬದಲಾಗುತ್ತೆ. ಈಗ ನೋಡಿ, ನಾನು ನಿಮ್ಮ ಮುಂದುಗಡೆ ಒಬ್ಬ ವೈದಿಕಸ್ಥ, ನನ್ನ ಧರ್ಮಪತ್ನಿ ಜೊತೆಗೆ ಕುಳಿತಾಗ ಆಕೆಯ ಗಂಡ ನಾನು, ನಿಮ್ಮ ಸೊತ್ತಲ್ಲ. ಆಕೆ ಪಕ್ಕದಲ್ಲಿದ್ದಾಗ ಆ ಪುಟಾಣಿ ಮಗುವಿನ ಇದು. ನನ್ನ ಮಗಳ ಪಕ್ಕದಲ್ಲಿ ಕೂತಾಗ ನನ್ನ ತಂದೆ, ನನ್ನ ಸೋದರನ ಪಕ್ಕದಲ್ಲಿ ಕೂತಾಗ ನನ್ನ ಅಣ್ಣಯ್ಯ, ನನ್ನ ಅಕ್ಕನ ಪಕ್ಕದಲ್ಲಿ ಕೂತಾಗ ನಾನೊಬ್ಬ ತಮ್ಮ, ನನ್ನ ಅತ್ತಿಗೆಯ ಪಕ್ಕದಲ್ಲಿ ಕೂತಾಗ ಮೊದಲ ಮಗ. ಈ ರೀತಿ ನಾನೇ. ಬಟ್ ಆಯಾಯ ಸಂದರ್ಭ, ಸ್ಥಳ, ಜಾಗ ಅನ್ನತಕ್ಕಂಥದ್ದು ನೋಡಿ ಧರ್ಮ ಹೇಗೆ ಬದಲಾಯಿತು ಅಂತ. ಆದರೆ ಎಲ್ಲಿ ಕುಳಿತರೂ ಬದಲಾಗದ್ದು ಒಂದೇ, ಅದುವೇ ಸತ್ಯ. ಅದುವೇ ಸತ್ಯ. ಆ ಕಾಲಕ್ಕೂ ಈ ಕಾಲಕ್ಕೂ ಇನ್ನೆಂದೆಂದಿಗೂ ಇರುವ ಏಕೈಕ ಶಕ್ತಿ ಅಂದರೆ ಸತ್ಯ. ಸತ್ಯಮೇವ ಜಯತೆ ಅಂತ ಇದನ್ನ ಯಾವಾಗಲೂ ಸತ್ಯ ಹರಿಶ್ಚಂದ್ರರು ಹೇಳಿರೋದು. ಕಟ್ಟ ಕಡೆಯದಾಗಿ ಗೆಲ್ಲುವುದು ಸತ್ಯವೇ ಅಂತ. ಸತ್ಯವಾಕ್ ಗೆಲ್ಸುತ್ತೆ, ಅದೇ ಸತ್ಯ. ಆದರೆ ಇವತ್ತಲ್ಲಿಲ್ಲಪ್ಪ. ಅದನ್ನೇ ಕೃಷ್ಣಯ್ಯ ಧರ್ಮರಾಯರಿಗೆ ಹೇಳೋದು, ನನಗೆ ಹಿಂಗಾಗ್ಬಿಡ್ತು. ನಿನ್ನನ್ನು ಯಾರೋ ನಂಬು ಅಂದಿತ್ತೋ, ಅಣ್ಣ ಆಗ್ಬಿಟ್ರೆ, ಅವನ್ ಜೂಜಾಡಕ್ಕೆ ಕರೆದಿದ್ರೆ ಅವನು ಹುಡುಕೋದು ನಿನ್ನಂತ ಮುಗ್ಧನನ್ನೇ ಕಾಯ್ತಿದ್ದ. ಅವನು ನಿನ್ನ ಇಂದ್ರಪ್ರಸ್ಥವನ್ನ ಕಬಳಿಸಲು ನೀನು ಮುಗ್ಧನಾಗಿ ಮೋಸಗಾರರನ್ನೇ ನಂಬುವುದು. ಮೋಸಗಾರರನ್ನೇ ನಂಬುವುದು. ಒಳ್ಳೆಯವರೆಲ್ಲ ನಂಬೋದು ಮೋಸಗಾರರನ್ನೇ. ಈ ಮೋಸಗಾರರು ಕೂಡ ಕಾಯುತ್ತಿರುವುದು ಇಂಥ ಮುಗ್ಧರನ್ನೇ. ನಾವು ಇಲ್ಲ ಗುರುಗಳು, ಅವನು ಸರಿ ಇಲ್ಲ, ನಮ್ಮ ಅಣ್ಣ ಸರಿ ಇಲ್ಲ. ಹೌದು, ಕಲಿಯುಗಕ್ಕೆ ನ್ಯಾಯವೇ ದೇವರು. ನೀವು ಕಾನೂನಿನ ಸಲಹೆ ತಗೊಂಡಿದ್ರ ದುಡ್ಡು ಕೊಡ್ಬೇಕಾದ್ರೆ ಒಂದು 30,000 ಓಕೆ, ಒಂದು 3 ಲಕ್ಷವೂ ಓಕೆ, ಅದಕ್ಕೆ ಮೇಲೆ ಇಲ್ಲ. ಅದಕ್ಕೊಂದು ಕಾಗದ ಪತ್ರ, ಅಗ್ರಿಮೆಂಟು, ರೈಟಿಂಗು, ಚೆಕ್ಕು, ಇನ್ನೊಂದು ಇದೆಯಾ? ನ್ಯಾಯ ದೇವತೆಯ ಒಂದು ಎಚ್ಚರಿಕೆಯಲ್ಲಿ ಹೆಜ್ಜೆ ಇಟ್ಟಿದ್ದೀರಾ? ಇಲ್ಲ, ಹೋಗ್ಬಿಟ್ರಿ. ಯಾರೋ ಹೇಳ್ದ ಬೆಟ್ಟಿಂಗ್ ಅಪ್ಲಿಕೇಶನ್ಸು ಇನ್ನೊಂದು. ಅವನು ಪ್ರವೋಕ್ ಮಾಡ್ತಲೇ ಇದ್ದಾನೆ. ಈ IPL ಭರಾಟೆನಲ್ಲಿ ನೋಡಿ, ಬೇಜಾರು ಮಾಡ್ಕೋಬೇಡಿ, ಯಾರು ಬಾಯಲ್ಲಿ ನೋಡಿದ್ರು ಬೆಟ್ಟಿಂಗ್ 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 ಬೆಟ್ಟಿಂಗ್. ಅವನೇ ಪ್ರಚೋದನೆ ಮಾಡ್ತಿರೋದು. ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಂಡು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು, ಸೆಲೆಬ್ರಿಟಿಗಳು, ಇವರೆಲ್ಲ ಬ್ರ್ಯಾಂಡ್ ಅಂಬಾಸಿಡರ್ಗಳಾಗಿ ಪ್ರಮೋಟ್. ನಮ್ಮಲ್ಲೂ ಹುಚ್ಚು ಅದರಲ್ಲೊಂದು ಆಗ್ತದೆ. ನೀವು ಈ ನಶೆಗೆ ಒಳಗಾಗುವುದಿದೆ, ಎಚ್ಚರಿಕೆಯಿಂದ ಆಡಿ ಅಂತಾನೆ. ಆ ಕ್ರಿಕೆಟ್ ಮ್ಯಾಚ್ ಆಡುವಾಗ ನೀವು ನೋಡಿ, ಸೆಂಟ್ರಲ್ ಕೊಡ್ತೇನೆ. ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್, ನಂಗೆ ತುಂಬಾ ಇಷ್ಟ. ಯಾವ ಸ್ಪೋರ್ಟ್ಸ್ ಆದ್ರೂ ನೋಡ್ತಿರ್ತಾನೆ, ಕ್ರಿಕೆಟ್ ಅಷ್ಟೇ. ಈ ಡ್ರೀಮ್ 11 ಇವನ್ ಗೆದ್ದಿದ್ದಾನೆ, 4 ವರ್ಷದಿಂದ ಆಡ್ತಿದ್ದಾನೆ, 1 ಕೋಟಿ ಪ್ರೈಸ್ ಗೆದ್ದಿದ್ದಾನೆ, 2 ಕೋಟಿ ಪ್ರೈಸ್ ನೋಡಿ ನೀವು ಆಡಿ ಅಂತ ಹೇಳ್ಬಿಟ್ಟು ಬರುತ್ತೆ. ಪುಣ್ಯಾತ್ಮರುಗಳ
ನಿಮ್ಮಂತ ಮುಗ್ಧರನ್ನ ಮೋಸ ಮಾಡಲು ಕಾಯುತ್ತಿದ್ದಾರೆ. ಈ ರೀತಿ ವಿಧ ವಿಧವಾದಂಥ ಅಂಶಗಳನ್ನ ಒಡ್ಡಿ ನಿಮ್ಮಲ್ಲಿ ಆ ಆಕರ್ಷಣೆ ಹುಟ್ಟಿಸಿ ಲಾಟ್ರಿ ಹೊಡಿತಿದೆ, ರೇಸು. ಈ ಕಲಿಯುಗಕ್ಕೆ ಇದು ಜಾಸ್ತಿ. ಇದು ಇಂತಹ ಪ್ರಚೋದನೆಗಳು ಎಲ್ಲೆಲ್ಲಿಯೂ ನಿಮ್ಮನ್ನ ನಶೆಯ ಕೆಸಿನೋಗಳಂತೆ, ಬೆಟ್ಟಿಂಗ್ ಅಪ್ಲಿಕೇಶನ್ಗಳಂತೆ, ಬೇರೆ ಬೇರೆ ರೀತಿಯಲ್ಲಿ ನೀವು ಬರೆದ್ರೆ ಒಂದಿನಕ್ಕೆ 1500 ರೂಪಾಯಿ ಕೊಡ್ತೀವಿ. ಇಷ್ಟು ಪೇಜ್ ಬರಿಬೇಕು. ಆ ಬರೆದಿರೋ ಪೇಜ್ ಇಟ್ಕೊಂಡು ಯಾರೇನ್ ಮಾಡ್ತಾರೆ? ಕ್ಲಿಕ್ ಮಾಡಿದರೆ, ಲೈಕ್ಸ್ ಮಾಡಿದರೆ ಅದಕ್ಕಿಷ್ಟು ದುಡ್ಡು ಅಂತ. ಈ ರೀತಿ ನಾನಾ ವಿಧ ವಿಧವಾಗಿರತಕ್ಕಂಥ ಪ್ರಚೋದನೆಗಳ ಮಾರ್ಕೆಟಿಂಗ್ ಇನ್ನೊಂದು ನಿತ್ಯ ಬರ್ತಿರುತ್ತೆ. ನೀವು ಮುಗ್ಧರು. ನೀವು ಗಮನಿಸಿ ನೋಡಿ, ಯಾರಾದರೂ ತುಂಬಾ ಶ್ರೀಮಂತರಾಗಿದ್ದಾರೆ ಅನ್ನತಕ್ಕಂಥವ್ರು ಈ ರೀತಿಯ ಆಟ ಆಡಿ, ಈ ರೀತಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅವರು ಕೋಟೀಶ್ವರರು ಆಗಿದ್ದಾರ ಅಂತ ನೋಡಿ. ನೀವು ನೋಡಿ, ಅದಾನಿ ಇರ್ಬೋದು, ಅಂಬಾನಿ ಇರ್ಬೋದು, ಟಾಟಾ ಇರ್ಬೋದು, ಬಿರ್ಲಾ ಇರ್ಬೋದು, ಅವರೇನಾದರೂ ಇಂಥ ಒಂದು ಗೇಮ್ಸು, ಬೆಟ್ಟಿಂಗು, ಜೂಜು, ಟ್ರೇಡಿಂಗು, ಬಿಟ್ಕಾಯಿನು ಅನ್ನತಕ್ಕಂಥದ್ದು ಹೋಗಿ ಮೊನ್ನೆನೂ ಆನೇಕಲ್ಲಲ್ಲಿ ಬಿಟ್ಕಾಯಿನ್ ವಿಚಾರದಲ್ಲಿ ನಮ್ಮ ಸರ್ಕಾರನೇ ಒಂದು 1 ಲಕ್ಷ ಕೋಟಿ ಹಾಕ್ಬೋದಲ್ವಪ್ಪ. ರಿಸೋರ್ಸಸ್ಸು, ಸೋರ್ಸಸ್ಸು ಅಂತ ಹೇಳ್ಬಿಟ್ಟು ದುಡ್ಡು ತಗೊಂಡು ಒಂದು ಕಡೆ ಹಾಕಿ 1 ಲಕ್ಷ ಕೋಟಿ ಹಾಕ್ಬಿಡೋಣಪ್ಪ. ತಿಂಗಳಾದ್ರೆ ಒಂದು 37ರಿಂದ 40 ಸಾವಿರ ಕೋಟಿ ಕೊಡ್ತಾನೆ ಅಂತೆ. ಅಯ್ಯೋ, ಚಿನ್ನದ ರಸ್ತೆಗಳು ಮಾಡ್ಬೋದು. ಪ್ರತಿ ಮನೆಗೂ, ಪ್ರತಿ ಗಂಡಸ್ಗೂ ಒಂದು 5-5 ಸಾವಿರ ರೂಪಾಯಿ ಪೆನ್ಷನ್ ಕೊಡ್ಬೋದು. ಇವರು ನಿರುದ್ಯೋಗ ಭತ್ಯೆ ಅಂತ ಕೊಡ್ಬೋದು. ಪ್ರತಿ ಮನೆಗೂ ಒಂದು 10 ಸಾವಿರ ರೂಪಾಯಿ ರೇಷನ್ ಕೊಡ್ಬೋದು. ಒಂದು ಕುಟುಂಬಕ್ಕೆ ನೆನ್ಪಿಟ್ಕೊಳ್ಳಿ, ಒಂದು 5 ಸಾವಿರ ರೂಪಾಯಿಂದ ರೇಷನ್ ಕೊಟ್ಟರೆ ಹೊಟ್ಟೆ ತುಂಬ ಊಟ ತಿನ್ಬೋದು. 3 ಹೊತ್ತು 5 ಜನ. 5 ಸಾವಿರ ಕೋಟಿ, 1 ಕೋಟಿ ಕುಟುಂಬಕ್ಕೆ ಕೊಡ್ತೇವೆ ಅಂದ್ರೆ ತಿಂಗಳಿಗೆ 5 ಸಾವಿರ ಕೋಟಿ. ಇವ್ರಿಗೆ 40 ಸಾವಿರ ಕೋಟಿ ಬರ್ತಿದ್ಯಲ್ಲ, ಇನ್ನೇನ್ ಮಾಡ್ತಾರೆ? ಬರ್ತಿದಾರಲ್ವಾ ಈಸಿಯಾಗಿ. ಬಿಟ್ಕಾಯಿನ್ ಅಲ್ಲಿ ಹಾಕ್ಬಿಟ್ಟು ಸರ್ಕಾರನ ಮಾಡ್ಕೋಬೋದಲ್ವಾ? ಯಾವ ಸರ್ಕಾರನು ಖಜಾನೆಯಲ್ಲಿ ದುಡ್ಡಿಲ್ಲ ಅನ್ನತಕ್ಕಂಥ ನೆಸೆಸಿಟಿಯೇ ಇಲ್ವಲ್ಲ. ಯೋಚನೆ ಮಾಡಿ ನೋಡಿ, ಬರೀ ಒಂದು ಊಟ ಕೊಟ್ಟು ಬಿಟ್ರೆ ದೇವರಾಗ್ಬಿಡ್ತಾರೆ. ಎಲ್ಲರೂ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಓಟೆ ಇಲ್ಲ, ಯಡಿಯೂರಪ್ಪ ಅವರಿಗೆ ಇಲ್ಲ, ಕುಮಾರಸ್ವಾಮಿ ಅವರಿಗೆ. ಅವ್ರು ಯಾರು ಬುದ್ಧಿವಂತರಲ್ವಾ? ಇಲ್ಲ, ಅಂಥದ್ದಿಲ್ಲವೇ ಇಲ್ಲ. ಅವ್ರಿಗೆ ಗೊತ್ತಿದೆ. ಅವ್ರು ಇಂಥದ್ದೆಲ್ಲ ನಿಮ್ಮನ್ನ ಪ್ರಚೋದನೆಯೂ ಮಾಡಲ್ಲ. ಅವ್ರು ಬೇಕಾದ್ರೆ 2 ಸಾವಿರ ರೂಪಾಯಿ ಕೊಡ್ತೀವಿ, ಇನ್ನೊಂದು ಕೊಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಅದು ಬಿಡಿ, ಅದು ರಾಜಕಾರಣಿಗಳ ತಂತ್ರಗಾರಿಕೆ, ರಾಜತಂತ್ರಂ ಅಂತ ಹೇಳ್ತಾರೆ. ಅದು ಬಿಡಿ. ಆದ್ರೆ ನಾವುಗಳು ಈ ಮಧ್ಯಮ ವರ್ಗ ಮಟ್ಕ ಇದೇವೆ. ಈಗಲೂ ಮಟ್ಕ ಇದೆ. ಸಿಂಗಲ್ ನಂಬರ್, ಡಬಲ್ ನಂಬರ್ ಅನ್ನತಕ್ಕಂಥ ಲಾಟ್ರಿಗಳಿದ್ದಾವೆ. ಈ ನಂಬರ್ ಬಂದ್ಬಿಟ್ರೆ ಲಾಸ್ಟ್ ನಂಬರ್ ಹಾಕಿರೋದಕ್ಕೆ ಡಬಲ್ ಕೊಟ್ಬಿಡ್ತಾರೆ. ತಗೊಳ್ಳಿ. ಖಂಡಿತ ಅದೆಲ್ಲ ಇಲ್ಲ. ನಿಮಗೆ ಗೊತ್ತಿಲ್ಲ, ಕೆಸಿನೋಗಳು, ಭಾರತದಲ್ಲಿರುವ ಕೆಸಿನೋಗಳು ಯಾರ ಕಂಟ್ರೋಲಲ್ಲಿ ಇದೆ ಅಂತ ನಿಮಗೆ ಗೊತ್ತಿಲ್ಲ. ಇವೆಲ್ಲ ಹೇಳಿದ್ರೆ ಎದೆ ಒಡೆದು ನಿಂತ್ಕೊಬಿಡುತ್ತೆ. ಬೇಡ. ಈ ಡ್ರೀಮ್ 11 ಯಾರ ಕಂಟ್ರೋಲ್ ಇದೆ ಅಂತ ನಿಮಗೆ ಗೊತ್ತಿಲ್ಲ, ಅದ್ರ ಹಿಂದ್ಗಡೆ ಯಾರಿದ್ದಾರೆ ಅಂತ. ಇವೆಲ್ಲ ದೊಡ್ಡವ್ರ ಕಥೆ ದೊಡ್ಡದಾಗಿರುತ್ತೆ. ಬೇಡ, ಲೆಟ್ ಇಟ್ ಬಿ. ಅದನ್ನ ನೋಡ್ಕೊಳ್ಳೋರು ನೋಡ್ಕೋತಾರೆ, ಸರ್ಕಾರ ನೋಡ್ಕೊಳ್ಳುತ್ತೆ, ಇನ್ವಾಲ್ವ್ಮೆಂಟ್ ಇದೆ, ಅದು ಬಿಡಿ. ಅವ್ರಿಗೆ ಟ್ಯಾಕ್ಸ್ ಬರ್ತಿದೆ, ವಾಟ್ ಎವರ್, ಕೇಸುಗಳು ನಡೀತಿದೆ. ಎಲ್ಲಿಯವರೆಗೂ ನೀವು ಮುಗ್ಧರಾಗಿರ್ತೀರೋ ನಿಮ್ಮಂಥವನ್ನೇ ಹುಡುಕೋದು. ಮೋಸ ಮಾಡುವವರು ಯಾವಾಗಲೂ ಮುಗ್ಧರನ್ನೇ ಹುಡುಕುತ್ತಾರೆ. ಹಾಗೆ ಈ ಮುಗ್ಧರು ಕೂಡ ಯಾವಾಗಲೂ, ಸರ್ ಆ ಹುಡುಗಿ ಮೋಸ ಮಾಡ್ಬಿಟ್ಲು, ಸರ್ ಈ ಹುಡುಗ ಮೋಸ ಮಾಡ್ಬಿಟ್ಟು. ಮೊನ್ನೆ ಕೂಡ ಒಂದು ತಾಯಿ ಜೀವ ನನ್ನ ಹತ್ರ ದುಡ್ಡೆಲ್ಲ ತಗೊಂಡು ನನ್ನ ತನು, ಮನ, ಧನ 3 ಮಾಡಿಬಿಟ್ಟಿದ್ದಾನೆ ಗುರುಗಳೇ. ನನ್ನ ಮದುವೆ ಆಗ್ತೀನಿ ಅಂತ ನಂಬಿಸ್ದ ಗುರುಗಳೇ, ನಾನು ಬಿಟ್ಟಿಲ್ಲ ಗುರುಗಳೇ, ಕೇಸ್ ಹಾಕಿದ್ದೇನೆ ಗುರುಗಳೇ, ಅವನು ಜೈಲಲ್ಲಿದ್ದಾನೆ ಗುರುಗಳೇ. ನಾನು ಹೇಳಿದೆ, ತಲೆಯಿಂದ ತೆಗಿ ಇದನ್ನ. ಬುದ್ಧಿ ಉಂಟಾ? ಬದುಕೋ ಅಂತ ಒಂದು ಎಷ್ಟು ಕೊಡ್ಬೇಕು ಪುಟ್ಟ ಅಂದೆ. 3 ಲಕ್ಷದವರೆಗೂ ಬಿಟ್ಟಾಕೋ. ಕೋರ್ಟು, ಲಾಯರ್ ಫೀಸ್ಗಳು ಕೂಡ ಬರೋಲ್ಲ. ಆ ಲಾಯರು ಊರ್ಜಿತ ಆಗಲ್ಲ. ನೀನೊಂದು ಈಗೋ ಕುತ್ಕೊಂಡಿದೀಯ, ಬಿಟ್ಟಾಕೋ ನನ್ನ, ಹೋಗ ಬದುಕೋ, ಹೋಗ ನಾಯಿ. ಅಲ್ಲಿ ಹೋಗಿ ಕೋರ್ಟಲ್ಲಿ ನಿಂತ್ಕೊಂಡು ಕೇಳಬಾರ್ದು ಪ್ರಶ್ನೆಗಳು ಕೇಳ್ತಾರೆ.
ಏನೇನೋ ಕೇಳ್ತಾರೆ ತಾಯಿ ಜೀವ. ಬಿಟ್ಟು ಬಿಡೋ ಮಗ, ನನ್ನ ಮಾತು ಕೇಳು, ಅವ್ನು ಬದಲಾಗ್ತಾನ. ಅವ್ನು ಬದಲಾಗೋ ಆಗಿದ್ದಿದ್ರೆ ಜೈಲಿಗೆ ಹೋಗೋಕೆ ಮೊದಲೇ ಬದಲಾಗ್ತಿದ್ದ, ನಿನ್ನ ಕಾಲು ಇಟ್ಕೋತಿದ್ದ, ನಾನು ನಿನ್ನ ಜೊತೆಲಿರೋಣ ಅಂತ. ದುಡ್ಡು ನಿಂದು ತಿಂದಿದ್ದಲ್ದೆ ಮೋಸ ಮಾಡೋಗಿದ್ದಾನೆ, ಇನ್ನೂ ನಂಬ್ಕೊಂಡು ಅಂಥವನಿಗೆ ಜಾಗ ಕೊಡ್ತೀಯ ನಮ್ಮ ಮನೆಗೆ? ಯಾವ ಒಂದ್ಸಲಿ ಕಚ್ಚಿಬಿಟ್ಟಿದೆ, ಗೊತ್ತಾಗ್ಬಿಟ್ಟಿದೆ ಅದು ಹಾವು ಅಂತ. ನೀವು ಮತ್ತೆ ನೋಡಿ, ಮತ್ತೆ ಮುಗ್ಧತನ ಬದಲಾಗುವುದೇ ಇಲ್ಲ. ಕಂಸನೇ ಬದಲಾಗ್ಲಿಲ್ಲ, ವಾಲಿ ಬದಲಾಗ್ಲಿಲ್ಲ, ರಾವಣಾಸುರ ವಿಭೀಷಣನಿಗೆ ಬದಲಾಗಲಿಲ್ಲ, ಇನ್ನು ನಮ್ಮ ಕಲಿಯುಗದಲ್ಲಿ ಖಂಡಿತ ಇಲ್ಲ. ನಿಮ್ಮ ಅತಿ ದೊಡ್ಡ ಈ ನಮ್ಮ ಗುರುಗಳು ಹೇಳೋರು ಪ್ರಾಂತ ಅಂತ, ಹುಚ್ಚ ಅವನು ಅಂತ, ತಲೆಗೆಟ್ಟಿದೆ ಅವನಿಗೆ ಅನ್ನೋರು. ತಲೆಗೆಟ್ಟಿದೆ, ಅವನು ಇನ್ನೂ ನಂಬ್ಕೊಂಡು ಕೂತಿದ್ದಾನೆ ಅಂದ್ರೆ. ಇದನ್ನೇ ಕೃಷ್ಣರು ಹೇಳೋದು, ಒಂದ್ಸಲಿ ಆಗಿದ್ದಲ್ಲ ತಿರ್ಗಾ ನಂಬಿಬಿಟ್ಟು ಹೋಗ್ಬಿಟ್ಟು ಜೂಜಾಡಿದ್ದೇನೋ, ಬಿಡೋ ನನ್ನ ಪಾಡಿಗೆ ನಾನು ಬರಲ್ಲ ಸಾಕು, ಇಲ್ಲ ಇಷ್ಟು ಲಿಮಿಟಲ್ಲಿ ಹೋಗಿ ಆಡ್ತೀನಿ. ಇಲ್ಲಲ್ಲ ಅವನು ಮತ್ತೆ ಹುಷಾರಾಗಿ ಹೆಂಗ್ ಮಾಡಿದಾನ ಗೊತ್ತಾ ಅವನು ದುರ್ಯೋಧನ. ಈ ಬಾರಿ ಅದನ್ನೇ ಪಣಕ್ಕಿಡು, ಅಷ್ಟು ಒಂದೇ ಆಟ. ಒಂದು ನನ್ನ ರಾಜ್ಯ, ಏನೋ ನಿನ್ನೊಂದು ರಾಜ್ಯ, ಎಲ್ಲ ಒಂದೇ ಗೇಮು, ಒಬ್ಬೊಬ್ಬರ ಮೇಲೆ ಇಲ್ಲ. ಎರಡನೇ ಬಾರಿ ನೋಡಿ ಪೂರ್ತಿಯಾಗಿ ಒನ್ ಶಾಟ್ ಅಲ್ಲಿ ಸೋಲಿಸ್ಬಿಟ್ರು. ಒನ್ ಶಾಟ್ ಧರ್ಮರಾಯನನ್ನ. ಮೊದಲು ರಾಜ್ಯನಿಟ್ರು, ರಾಜ್ಯದಲ್ಲಿರೋ ಒಡವೆಗಳಿಟ್ರು, ಏನೇನೋ ಈ ತರ ನಡೆದಿದ್ದದು ಕಟ್ಟೊಗಡೆದಾಗಿ ಪಾಂಡವರು. ಈಗ ಹಂಗಲ್ಲ, ಎರಡನೇ ಬಾರಿ ಗೇಮು. ಗೆದ್ರೆ ನಂದೆಲ್ಲ ನಿಂದು, ಸೋತ್ರೆ ಮಾಮೂಲಿ ಅದೇ. ನಾವು ಹೋಗ್ಬಿಡ್ತೀವಿ ಸೋತ್ರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ನಾವು ಹೊರಟೋಗ್ತೇವೆ ರಾಜ್ಯ ಎಲ್ಲ ಕೊಟ್ಬಿಟ್ಟು. ಒನ್ ಶಾಟ್ ಅವನಿಗೆ ಗೊತ್ತು ನಾವು ಗೆಲ್ತೇವೆ. ಅರೆ ಜೂಜು ಅನ್ನೋದೇ ಮೋಸ, ಫ್ರಾಡು, ದಗಲ್ಬಾಜಿ, ಡೈರೆಕ್ಟ್ ಮೋಸ. ಈ ಬ್ಯಾಂಕ್ಗಳ ತರ, ನೀವು ಬ್ಯಾಂಕ್ಗೆ ಹೋಗಿ ಸಾಲ ತಗೊಂಡು ಮನೆ ಕಟ್ತೀನಿ ಅಂದ್ರೆ, ನೀವು 50 ಲಕ್ಷ ಸಾಲ ಕೇಳಿ ಅದನ್ನ ಲೆಕ್ಕ ಹಾಕಿ EMI ಪ್ಲಸ್ ಪ್ರಾಸೆಸಿಂಗ್ ಫೀ ಎಷ್ಟು ತಗೊಂಡ, ಡಾಕ್ಯುಮೆಂಟೇಶನ್ ಫೀ ಎಷ್ಟು ತಗೊಂಡ, ವೆರಿಫಿಕೇಶನ್ ಫೀಸ್ ಎಷ್ಟು ತಗೊಂಡ, ಲೀಗಲ್ ಫೀಸ್ ಎಷ್ಟು ತಗೊಂಡ, ಇದೆಲ್ಲ ಲೆಕ್ಕ ಹಾಕ್ಬಿಟ್ಟು 50 ಲಕ್ಷಕ್ಕೆ ಕೈಗೆ ಎಷ್ಟು ಬರುತ್ತೆ, ನಾನು ಎಷ್ಟು ಕಂತು ಕಟ್ಟಬೇಕು, ತಿಂಗಳ ಕಂತು ಎಷ್ಟು ಅಂತ ಹಾಕೊಳ್ಳಿ. 180 ಕಂತು ಕೊಡ್ತಾನೆ, ಒಂದು 75,000 ರೂಪಾಯಿ ಕಟ್ಟಬೇಕು ಅಂತಾನೆ. 50 ಲಕ್ಷಕ್ಕೆ 180 ಕಂತು ನಾನು ಕಟ್ಟಿದ್ದೀನಿ ಮಾರಾಯರೆ. 1,35,40,000 ಲಕ್ಷ ಬರುತ್ತೆ. 50 ಲಕ್ಷಕ್ಕೆ 3 ಪಟ್ಟು ಆದ್ರೆ ಪ್ರಾಸೆಸಿಂಗ್ ಫೀ ಇದೆಲ್ಲ ಸೇರಿ ಒಂದು 4-5 ಲಕ್ಷ ತಗೊಂಡ್ಬಿಟ್ಟಿದ್ದಾರೆ, ಚೌಲ ಮಾಡಿಟ್ಟಿದ್ದಾರೆ. ಒಂದು ಕಂತು ಬೇರೆ ಮುರ್ಕೊಂಡು ಕೊಟ್ಟಿದ್ದಾರೆ, ಇಲ್ಲ 3 ಕಂತು, ಏನೇನೋ ಮಾಡ್ತಾರೆ. ನೀವು ಮುಗ್ಧರಾಗಿ ಬ್ಯಾಂಕ್ ಲೋನ್ ಕೊಡುತ್ತೆ, NBFCಗಳು ಲೋನ್ ಕೊಡ್ತಾರೆ, ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ, ಡೆಬಿಟ್ ಕಾರ್ಡ್ ಕೊಡ್ತಾರೆ, ಬೈಕ್ ಮೇಲೆ ಲೋನ್ ಕೊಡ್ತಾರೆ. ಅದ್ರ ಮೇಲೆ ಈ ನಡುವೆ ಬೇರೆ ನೀವು ಫ್ಯೂಚರ್ಸ್ ಮೇಲೆ ಸಾಲ ಕೊಡ್ತೀವಿ, ನಿಮ್ ಶೇರ್ಸ್ಗೆ ನಿಮ್ಮ ಹತ್ರ 25,000 ಇದೆ, 1 ಲಕ್ಷದವರೆಗೂ ನೀವು ಸಾಲ ತಗೋಬಹುದು, ಸ್ಟಾಕ್ ಮೇಲೆ ಹಾಕಿ ಅಂತಾನೆ. ಇರೋದೇ 25,000, ಇವತ್ತು ಸ್ಟಾಕ್ ಜಾಸ್ತಿ ಓಡುತ್ತೆ, ನಂಗೆ ಜಾಸ್ತಿ ಮಾರ್ಜಿನ್ ಬರುತ್ತೆ ಅನ್ನೋದಿದೆಯಲ್ಲ, ಹಾಗೆ ನಾನು ಕೊಡ್ತೀನಿ ಅಂತಾನೆ. ಇದನ್ನ ನಂಬ್ಕೊಂಡು ಇದ್ದಿದ್ದು ಬೆಸ್ತು ಬಿದ್ದು ಬೀಳ್ತಿರೋದು. ಮೊದಲೇ ಟ್ರೇಡಿಂಗ್ ಅನ್ನೋದು ದೊಡ್ಡ ಫ್ರಾಡ್. ಇದು ನಿಮಗೆ ಗೊತ್ತಿಲ್ಲ, ಹತ್ತಿಸ್ತಾರೆ, ಇಳಿಸ್ತಾರೆ, ಅದ್ರ ಹಿಂದ್ಗಡೆ ಇದ್ದಾರೆ. ಆ ಥರದ್ದು ಮೂವಿಗಳು ಬಂದಿದ್ದಾವೆ ನೋಡಿ, ಯಾವ ಥರ ಆಟ ಆಡ್ತಾರೆ. ರಾತ್ರಿ ಹತ್ತಿಸ್ತಾರೆ, ರಾತ್ರಿ ಇಳಿಸ್ತಾರೆ. ದೇ ಆರ್ ಕಂಟ್ರೋಲಿಂಗ್ ಸ್ಟಾಕ್ ಮಾರ್ಕೆಟ್ ಅನ್ನ. ಕೆಲವು ವ್ಯಕ್ತಿಗಳು ಅದನ್ನ ಇವತ್ತು ಸೆಬಿ ತುಂಬಾ ಸ್ಟ್ರಾಂಗ್ ಆಗಿದೆ. ಮೊನ್ನೆ ಕೂಡ ಒಬ್ಬ ನಟ, ಆತನ ಹೆಂಡತಿ ಎಲ್ಲಾನು ಒಂದು 50-59 ಜನ ಬ್ಯಾನ್ ಮಾಡಿದೆ. ಮುನ್ನಾಬಾಯಿ MBBS ಅಲ್ಲಿ ಸಂಜಯ್ ದತ್ ಜೊತೆ ನಟನೆ ಮಾಡಿದಂತ ಅರ್ಷದ್ ವಾರ್ಸಿ. ಅರ್ಥ ಆಯ್ತು ಅಂತ ಅನ್ಕೋತೇನೆ. ಸೆಬಿ ಏನ್ ಗಮನಿಸ್ತಿಲ್ವಾ? ಏನಕ್ಕೆ ಬ್ಯಾನ್ ಮಾಡ್ಬೇಕು? ಅವ್ನು ಕರೆಕ್ಟ್ ಆಗಿದ್ದಿದ್ರೆ, ಎಥಿಕ್ಸ್ ಆಗಿದ್ದಿದ್ರೆ. ಈ ತರ ಎಷ್ಟೋ ಜನ ಮತ್ತೆ ಅದೇ ಹೋಗೋದೆ. ಡಿಜಿಟಲ್ ಅರೆಸ್ಟು, ನಿಮ್ಗೊಂದು ಲಿಂಕ್ ಬಂದಿದೆ ನೋಡಿ, ಕ್ಲಿಕ್ ಮಾಡಿ, ನಿಮ್ಗೊಂದು ಅಮೆಝಾನ್ ಗಿಫ್ಟ್ ಬಂದಿದೆ ನೋಡಿ, ವೋಚರ್ ಬಂದಿದೆ ನೋಡಿ, ಈ ತರ ನಾನಾ ವಿಷಯಗಳು ನಿತ್ಯ ಈ ತರ ಸ್ಕ್ಯಾಂಡಲರ್ಸ್ ಜಾಸ್ತಿ. ಕಲಿಯುಗಕ್ಕೆ ಎಲ್ಲೋ ಕುಳಿತುಕೊಂಡು ಡಿಜಿಟಲ್ ಮಾಧ್ಯಮದಲ್ಲಿ ನಿಮ್ಮದೇ ಫೋಟೋ, ಇನ್ನೊಂದು ಎಚ್ಚರಿಕೆ ಮಕ್ಕಳೇ, ಎಚ್ಚರಿಕೆ. ನಾನು ಎಷ್ಟು ಹೇಳಿದ್ರು ಬಿದ್ದು ಬಿಟ್ಟು
ಗಾಯ ಮಾಡಿಕೊಂಡು ಮೈಯೆಲ್ಲ ಬ್ಯಾಂಡೇಜ್ ಹಾಕ್ಕೊಂಡು ಸುತ್ತಕೊಂಡು ಫುಲ್ಲು ಹಿಂಗೆ ಬಂದು ಕುತ್ಕೋತೀರಿ, ಸಂಕಟ ಆಗುತ್ತೆ. ಆಚಾರ್ಯ ಸ್ಥಾನದಲ್ಲಿ, ಆ ಒಂದು ವಿದ್ಯೆಯ ಸ್ಥಾನದಲ್ಲಿ, ವೈದಿಕ ಸ್ಥಾನದಲ್ಲಿ ಕುಳಿತುಕೊಂಡು ನೋಡ್ತಿದ್ರೆ ಏನೋ ಈ ಮಕ್ಳನ್ನ ಮಾಡ್ಕೋಬಿಟ್ರ ಮತ್ತೆ ಮತ್ತೆ ಅಂತ. ಜಾಗ್ರತೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.